ಯಾಕೆ ಎಷ್ಟು ಜನರು ಬೇಲ್ ಮೇಲೆ ಓಡಾಡ್ತಾ ಇದ್ದಾರಂತೆ BJP-ಯವರು? ಪಾದಯಾತ್ರೆ ಮಾಡಿದವರೆಲ್ಲ ಭಾಳ ನಿಯತ್ತಾಗಿದ್ದಾರಂತ. ಎಷ್ಟು ಜನರು ಜೈಲಿಗೆ ಹೋಗಿ ಬಂದ್ರಂತ ಅವ್ರು ಪಾದಯಾತ್ರೆ ಮಾಡಿದವರಲ್ಲಿ? ಅದಕ್ಕೆ ಹೇಳಿದ್ದು, ನಮ್ಮ ಲೆಕ್ಕ ಕೇಳ್ಬೇಕಾದ್ರೆ ಅವ್ರ ತಟ್ಟೆಯಲ್ಲಿ ಏನು ಹೆಗಣ ಸೊಪ್ಕೊಳ್ತಾ ನಾರ್ತಾ ಇದೆ ಅನ್ನೋದು ನೋಡಲಿ. ಇವೆಲ್ಲ ನೋಡಿ, ನಾವು ಹೇಳ್ತಾ ಇದ್ದೀವಿ ಕೇಳಿ. ನಾವಲ್ಲ, ಶಾಸಕರು, ಕಾರ್ಯಕರ್ತರು, ಮಂತ್ರಿಮಂಡಲದವರು, ಹೈಕಮಾಂಡ್ ಅವರು ಎಲ್ಲರೂ ಕೂಡ ಸಿದ್ದರಾಮಯ್ಯ ಅವರು ಕಂಟಿನ್ಯೂ ಆಗಿ ಮುಖ್ಯಮಂತ್ರಿಗಳು ಇರ್ತಾರೆ. ಏನು ಕೆಲಸ ಕಾರ್ಯಗಳನ್ನು ಆಗ್ತವೆ. ಲೀಗಲ್ ಆಪ್ಷನ್ಸ್ ತುಂಬ ಇದೆ. ನ್ಯಾಯಾಲಯಕ್ಕೆ ಒಂದು ಕಡೆ ಗೌರವ ಕೊಡ್ತಕ್ಕಂಥದ್ದು ಕೆಲಸ. ಆದರೆ ಪ್ರಜಾಪ್ರಭುತ್ವದಲ್ಲಿ, ನಮ್ಮ ನ್ಯಾಯಾಂಗದಲ್ಲಿ ನಮಗೆ ಅವಕಾಶ ಇದೆ. ಹೈಯರ್ ಡಬಲ್ ಬೆಂಚು ಮತ್ತು ಸುಪ್ರೀಂ ಕೋರ್ಟ್ ಇದಕ್ಕೆಲ್ಲ ಹೋಗೋದು. ಸುಪ್ರೀಂ ಕೋರ್ಟ್ ಅದೆಲ್ಲ ಆದಮೇಲೆ ತೀರ್ಮಾನ ತಗೊಳ್ಳೋಣ. ಈಗೇನದ ಕಾರ್ಯಕರ್ತರು ಸತ್ಯವಾಗ್ಲೂ ಹೇಳ್ಬೇಕಂದ್ರೆ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಯಾರ್ಯಾರು ಫಲಾನುಭವಿಗಳಿದ್ದಾರೆ, ಗ್ಯಾರಂಟಿಗಳು, ಅವರೆಲ್ಲರೂ ಅವ್ರ ಜೊತೆ ಗ್ಯಾರಂಟಿಯಾಗಿದ್ದಾರೆ. ಇದ್ರ ಬಗ್ಗೆ ಏನು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ. ಹಾಂ, ಆರೋಪ ಅಲ್ಲ, ಒಂದು ನಿಮಿಷ. ಆರೋಪಿ ಸ್ಥಾನದಲ್ಲಿ ಇದ್ದವರು ಪಾದಯಾತ್ರೆ ಮಾಡಲಿಲ್ವಾ? ವಿಜೇಂದ್ರ ಅವ್ರ ಮೇಲೆ ಏನೇನು ಅಲ್ಲ, ಒಂದು ನಿಮಿಷ ಇರ್ರಿ. ವಿಜೇಂದ್ರ ಅವ್ರ ಮೇಲೆ ಏನು ಯೋಗ್ಯತೆ ಇತ್ತಂತ ಹೋಗಿ ಜನರ ಹತ್ರ ಓಟ್ ಕೇಳೋಕ್ಕೆ? ಚೋಟ ಸಿಗ್ನೇಚರ್ ಮಾಡಿ ಅವ್ರ ಅಪ್ಪನ್ನ ಜೈಲಿಗೆ ಹಾಕಿರೋದು ಮರ್ತು ಬಿಟ್ರಂತ. ಯಾಕೆ ಕುಮಾರಸ್ವಾಮಿ ಅವ್ರ ಮೇಲೆ ಅವ್ರು ಬೇಲ್ ಮೇಲೆ ಓಡಾಡ್ತಾ ಇಲ್ವಾ? ಮುನಿರತ್ನಮ್ಮನವ್ರನ್ನ ಚರ್ಚೆ ಮಾಡ್ಬೇಕಾ? ನಾನು ಹೊಲ್ಸು ಮಾಡ್ಕೋಬೇಕಾ ಬಾಯಲ್ಲಿ? ಇಂಥದ್ದು ಚರ್ಚೆ ಮಾಡಿರಿ. ಇದು ರಾಜಕೀಯವಾಗಿ ಪ್ರೇರಿತವಾಗಿ ಒಂದು ತೀರ್ಮಾನ ತಗೊಂಡಿದ್ದಾರೆ. ಜುಡಿಷಿಯಲಲ್ಲಿ ನಮಗೆ ನಂಬಿಕೆ ಇದೆ. ಜುಡಿಷಿಯಲಲ್ಲಿ ಒಂದು ಗೌರವ ಕೊಟ್ಟ ಮೇಲೆ ಅದನ್ನು ನಾವು ಮುಂದುವರಿಸಿ ಜುಡಿಷಿಯಲ್ ಆಗಿ ಫೈಟ್ ಮಾಡ್ತಕ್ಕಂಥ ನಮ್ಮ